ವೀಕ್ಷಕರಿಗೆ ನಮಸ್ಕಾರಗಳೊಂದಿಗೆ ನಾನು ಸಯ್ಯದ್. ಇವತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಮ್ರಾಜ್ಯ ಇತಿಹಾಸ, ರಕ್ತವನ್ನೇ ದಿನನಿತ್ಯ ನೋಡುವವರು, ರಕ್ತದ ಓಕಳಿ ಆಡುವವರು ಅಂಥವರ ಒಂದು 2 ಭೂಗತ ಪಾತಕಿಗಳ ರೌಡಿಸಮ್ ಬಗ್ಗೆ ಒಂದು ಅವರ ಸಾಮ್ರಾಜ್ಯದ ಸ್ಟೋರಿ ತೆಗೆದುಕೊಂಡು ಬಂದಿದ್ದೀನಿ ವೀಕ್ಷಕರೇ. ಯಾಕೆಂದರೆ ಯಾವ ಯುವಕ ಎಲ್ಲಿ ವಿದ್ಯಾಭ್ಯಾಸಕ್ಕೆ ಹೋಗ್ತಾನೆ, ತನ್ನ ಶ್ರೀಮಂತ ತಂದೆ ತನ್ನ ವ್ಯವಸಾಯ ಬಿಟ್ಟು ಅವನನ್ನು ಶಿಕ್ಷಣ ಕಲಿಸಲಿಕ್ಕೆ ಉದ್ಯಾನ ನಗರಿ, ಗ್ರೀನ್ ಸಿಟಿ ಅಂತ ಹೇಳ್ತೀವಿ ನಾವು, ಬೆಂಗಳೂರಿಗೆ ಕಳಿಸ್ತಾನೆ. ಆದರೆ ಆ ಯುವಕ ಏನಾಗ್ತಾನೆ, ಯಾವ ರೀತಿ ನೆತ್ತರ ಹರಿಸ್ಕೋತಾನೆ, ಎಷ್ಟು ಜನರ ನೆತ್ತರ ಬೀಳಿಸ್ಕೋತಾನೆ, ಗಲ್ಲು ಶಿಕ್ಷೆ ಮಾಡ್ಕೋತಾನೆ. ಆದರೆ ಅನೇಕ ಯಾವ್ಯಾವ ರೀತಿಯ ಘಟನೆಗಳಿಂದ ಅವನು ದೇಶ ಮತ್ತು ವಿಶ್ವಕ್ಕೆ ಪರಿಚಿತನಾಗ್ತಾನೆ. ಅವನ ಕೈಯಲ್ಲಿ ಯಾವಾಗಲೂ ಲಾಂಗು, ಮಚ್ಚು, ಸ್ಟ್ರೈಗರ್, ಇಂಥವೆಲ್ಲ ಆಧುನಿಕ ತಂತ್ರಜ್ಞಾನದ ಕೆಲವು ಉಪಯುಕ್ತ ವಸ್ತುಗಳನ್ನೇ ಸಹಿತ ತಾನು ಅದನ್ನು ಉಪಯೋಗ ಮಾಡಿಕೊಂಡು ಕೇವಲ ಅತ್ಯಾಚಾರ, ಕೊಲೆ, ಸುಲಿಗೆಗಳನ್ನು ಮಾಡುತ್ತಾ ಸಾಮ್ರಾಜ್ಯದ ಲೋಕದಲ್ಲಿ ಇವತ್ತು ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಅಂಥ ಒಂದು ವಿಕೃತ ಕಾಮಿಗಳು ಅನ್ಬೋದು ಅವರಿಗೆ. ಅದರಲ್ಲಿ ಒಬ್ಬ ವಿಕೃತ ಕಾಮಿ, ಅವನ ಹೆಸರಿದೆ ಉಮೇಶ್ ರೆಡ್ಡಿ. ವೀಕ್ಷಕರೇ, ಉಮೇಶ್ ರೆಡ್ಡಿ ಬಗ್ಗೆ ನೀವು ಕೇಳಲೇಬೇಕು ಅವನ ಇತಿಹಾಸ. ಯಾಕೆಂದರೆ ಅವನ ಜೊತೆ ಅವನಕ್ಕಿಂತ ಮುಂಚಿತ ಡೆಡ್ಲಿ ಸೋಮನ್ ಕತೆ ಹೇಳ್ತೀನಿ. ಆ ಸೋಮ ಡೆಡ್ಲಿ ಏನು ಮಾಡಿದ ಅವನ ಕತೆ ಮೊದಲು ಬರ್ತೀನಿ, ಆಮೇಲೆ ಉಮೇಶ್ ರೆಡ್ಡಿ ಹೇಳ್ತೀನಿ. ಉಮೇಶ್ ರೆಡ್ಡಿ ಮಾತ್ರ ಬಹಳ ವಿಸ್ಮಯಕಾರಿ ಘಟನೆ ಇದೆ, ಕುತೂಹಲ ಇದೆ, ರೋಚಕ ಇದೆ. ಬಹಳ ಭಯಭೀತ ಪಡುವಂಥ ಒಂದು ವಿಕೃತ ಕಾಮಿ, ಹುಚ್ಚು ಅರೆಮನಸ್ಸಿನ ವ್ಯಕ್ತಿ ಅವನು. ಭಾರತ ದೇಶ, ಕರ್ನಾಟಕದ ರಾಜಧಾನಿಯಲ್ಲಿ ಯಾವ್ಯಾವ ರೀತಿ ಅವನು ಬಲಾತ್ಕಾರ ಮತ್ತು ಅತ್ಯಾಚಾರಗಳನ್ನು ಮಾಡ್ತಿದ್ದ, ಅವನು ಸತ್ತ ಶವದ ಜೊತೆ ಸಂಭೋಗ ಮಾಡಿದಂಥ ಉಮೇಶ್ ರೆಡ್ಡಿ ಇವತ್ತು ಇತಿಹಾಸ ಹೇಳುತ್ತೆ, ಪೊಲೀಸ್ ಇಲಾಖೆ ಹೇಳುತ್ತೆ. ಅವನನ್ನು ಯಾವ ರೀತಿ ಮಟ್ಟಿ ಹಾಕಲಾಯಿತು ಅದರ ಬಗ್ಗೆ ಸವಿಸ್ತಾರವಾಗಿ ಹೇಳ್ತೀನಿ. ಮುಂಚಿತ ಬರ್ತೇನೆ ಡೆಡ್ಲಿ ಸೋಮನ್ ಬಗ್ಗೆ. ಡೆಡ್ಲಿ ಸೋಮ ಬೆಂಗಳೂರಿಂದ ಸಮೀಪ ಇರುವ ಕೋಲಾರದ ಒಂದು ಶ್ರೀಮಂತ ರೈತನ ಮಗನಾಗಿ ಹುಡ್ತಾನೆ. ತಂದೆ ಶ್ರೀಮಂತ ರೈತರು, ವ್ಯವಸಾಯ ಒಕ್ಕಲ್ತನ ಮಾಡ್ಕೊಂಡು ಅಗರ್ಭ ಶ್ರೀಮಂತರಿರ್ತಾರೆ. ಕಾಳು ಕಡಿ ವ್ಯಾಪಾರ ಮಾಡಿಕೊಂಡು ಒಳ್ಳೆಯ ಒಂದು ಉತ್ಪನ್ನ ಮಾಡಿಕೊಂಡು ನನ್ನ ಮಗ ಈ ವ್ಯವಸಾಯ ಬಿಟ್ಟು ಒಂದು ಉನ್ನತ ಶಿಕ್ಷಣ ಕಲೀಲಿ ಅನ್ನೋ ಮನೋಭಾವನೆ ಇಟ್ಕೊಂಡು ಆತನನ್ನು ದೂರದ ನಗರಿ ಬೆಂಗಳೂರು ನಗರಕ್ಕೆ ಅವನಿಗೆ ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಕಳಿಸ್ತಾನೆ. ಯಾರು? ಸೋಮನ್ ತಂದೆ. ಆದರೆ ಆ ಯುವಕ ಏನಾಗ್ತಾನೆ, ಅವನು ಕಲಿತು ಪದವೀಧರನಾಗಬೇಕು. ವಾಲಿಬಾಲ್ ಚಾಂಪಿಯನ್ ಇದ್ದ, ಕರ್ನಾಟಕ ರಾಜ್ಯದಲ್ಲಿ ವಾಲಿಬಾಲ್ದಲ್ಲಿ ಒಂದು ಪದಕವನ್ನು ಪಡೆದಿದ್ದ. ಅವನಿಗೆ ಸರ್ಕಾರಿ ನೌಕರಿ ಅಂದರೆ ಯಾವುದು ಬೆರಳು ಮಾಡಿ ತೋರಿಸ್ತಾನೆ ಆ ನೌಕರಿ ಅವನಿಗೆ ಸಿಗ್ತಿತ್ತು. ಡಿಫೆನ್ಸಲ್ಲಿ ಸಿಗ್ತಿತ್ತು, ಪೊಲೀಸ್ ಇಲಾಖೆಯಲ್ಲಿ ಸಿಗ್ತಿತ್ತು. ಅನೇಕ ರೀತಿಯ ಒಂದು ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕಿದರೂ ಸಹಿತ ಅವನಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ತಕ್ಷಣ ಅವನಿಗೆ ಸೆಲೆಕ್ಟ್ ಮಾಡ್ತಿದ್ರು ವೀಕ್ಷಕರೇ. ಆದರೆ ಅವನು ಏನಾದ, ಅವನು ಯಾವ ರೀತಿಯಲ್ಲಿ ಗ್ಯಾಂಗ್ ಕಟ್ಕೊಂಡ, ಬೆಂಗಳೂರಿನ ನಗರದಲ್ಲಿ ಒಂದು ಬೀಳುವಂಥ ಒಂದು ಪ್ರದೇಶ ಅದನ್ನು ಕೇಳಿ ಮೊದಲು. ಅಲ್ಲಿ ನಾವು ವಾಸನೂ ಸಹಿತ ಮಾಡಿದ್ದೀವಿ ಅನೇಕ ಬಾರಿ. ಆ ಹೆಸರಿದೆ. ನೀವು ಮ್ಯಾಜಿಸ್ಟ್ರೇಟ್ ಕೇಳಿದ ತಕ್ಷಣ ಅಲ್ಲಿ ಉಪ್ಪಾರ್ ಪೊಲೀಸ್ ಸ್ಟೇಷನ್ ಬರುತ್ತೆ. ಉಪ್ಪಾರ್ ಪೊಲೀಸ್ ಸ್ಟೇಷನ್ ಬಂದ ತಕ್ಷಣ ಅಲ್ಲಿ ಮುಂದ್ಗಡೆ ಒಂದು ಬಾಲ್ ಗಂಗಾಧರ್ ಟಿಳಕ್ ಪಾರ್ಕ್ ಇದೆ. ಬಾಲ್ ಗಂಗಾಧರ್ ಟಿಳಕ್ ಪಾರ್ಕ್ ಕೆಳಗಡೆ ಇಳಿದು ಹೋದ ತಕ್ಷಣ ಅಲ್ಲಿ ಇರೋದೇ ಭೂಗತ ಸಾಮ್ರಾಜ್ಯದ ಅಡ್ಡೆ, ಅದೇ ಕಾಟನ್ ಪೇಟ್ ವೀಕ್ಷಕರೇ. ಆ ಕಾಟನ್ ಪೇಟದಲ್ಲಿ ಎಲ್ಲ ಗಾದಿ ಕಾರ್ಖಾನೆಗಳಿವೆ. ಗಾದಿಗಳನ್ನು ಮಾಡಿ ತಯಾರು ಮಾಡೋರು, ಬೆಡ್ಶೀಟ್ ಮಾರೋರು, ಆಮೇಲೆ ವಿವಿಧ 4 ಚಕ್ರ ವಾಹನಗಳ ಹೊದಿಕೆಗಳನ್ನು, ಆ ಸೀಟ್ ಕವರ್ಗಳನ್ನು ಮಾರುವಂಥ ಉದ್ಯಮಿಗಳು. ಆ ಏರಿಯಾ ಎಲ್ಲ ನೋಡಿದರೆ ಅಲ್ಲಿ ಕಾಣುವುದೇ ನಿಮಗೆ ಎಲ್ಲ ಭೂಗತ ಪಾತಕಿಗಳ ಅಡ್ಡೆ. ಅಲ್ಲಿ ಪ್ರತಿಯೊಬ್ಬರು ಎಲ್ಲ ಈ ಜಯರಾಜ್ ಆಗಲಿ, ಕೊತ್ವಾಲ್ ಆಗಲಿ, ಚಕ್ರವರ್ತಿ ಅಲಿಯಾಸ್, ರಾಶಿಡ್ ರಾಜ, ತನ್ವೀರ್ ದೊಡ್ಡನಾಯಕ್, ಇಂಥ ಎಲ್ಲ ದೊಡ್ಡ ದೊಡ್ಡ ರೌಡಿಗಳು ಅವರ ಮೂಲ ಅಡ್ಡೆ ಕಾಟನ್ ಪೇಟ್. ಕಾಟನ್ ಪೇಟ್ ಅಂದರೆ ಯಾಕೆ ಕಾಟನ್ ಪೇಟ್ ಇದೆ ಮಾಡ್ಕೋತಿದ್ರು ಅವರು? ಅದು ತಗ್ಗು ಪ್ರದೇಶದಲ್ಲಿತ್ತು. ಅವು ತಪ್ಪಿಸ್ಕೊಳ್ಳಿಕ್ಕೆ ಅನೇಕ ಅಲ್ಲಿ ದಾರಿಗಳಿದ್ದವು. ಪೊಲೀಸ್ ಬಲೆ ಬೀಸಿದ ತಕ್ಷಣ ನುಸುಳಿಕೊಂಡು ಫರಾರಿ ಆಗಲಿಕ್ಕೆ ಅನೇಕ ಅಲ್ಲಿ ದಾರಿಗಳು ಇದ್ದವು ವೀಕ್ಷಕರೇ. ಅಲ್ಲಿಂದ ನಾಪತ್ತೆ ಆಗುವಂಥ ಪ್ರದೇಶಗಳು ಇದ್ದವು. ಅಲ್ಲಿ ಒಂದು ಪ್ರಮುಖ ಒಂದು ಮುಸ್ಲಿಂ ಧಾರ್ಮಿಕ ಒಂದು ದರ್ಗಾ ಇದೆ, ಹಜರತ್ ತವಕ್ಕಲ್ ವಲಿ ಮಸ್ತಾನ್ ದರ್ಗಾ. ಆ ದರ್ಗಾದ ಒಂದು ಇತಿಹಾಸ ಹೇಳ್ತೀನಿ ಒಂದೇ ನಿಮಿಷದಲ್ಲಿ. ಆ ದರ್ಗಾದಲ್ಲಿ ಹಾಜಿ ಮಸ್ತಾನ್ ಹುಟ್ಟಿದ ಅಂತ ಒಂದು ಜನ ಅಲ್ಲಿ ಮಾತಾಡ್ತಾರೆ. ಯಾಕಂದರೆ
ಅವಳು ಹೊಟ್ಟೆ ತುಂಬ ಗರ್ಭಿಣಿ ತಾಯಿ ಹಾಜಿ ಮಸ್ತಾನ್ ತಾಯಿ ಅಲ್ಲಿ ಮಳೆಯ ಅಲೆಯಿಂದ ಆ ಕಡೆ ಈ ಕಡೆ ಅಡ್ಡಾಡಿ ಆ ಹಾಜಿ ಮಸ್ತಾನ್ ದರ್ಗಾ ಹತ್ತಿರ ಕೂತು ರಾತ್ರಿ ತುಂಬು ಗರ್ಭಿಣಿ ಅಲ್ಲೇ ಆಕೆ ಹೆರಿಗೆ ಮಾಡ್ತಾಳೆ. ಆ ಮಗು ಹುಟ್ಟಿದ್ದು ಏನು ಹೆಸರಿಡಬೇಕು ಅಂದರೆ ಅದೇ ಆ ತವಕ್ಕಲ್ ವಲಿ ಹಾಜಿ ಮಸ್ತಾನ್ ಅಂತ ಹೆಸರಿಡ್ತಾಳೆ. ಆ ಹಾಜಿ ಮಸ್ತಾನ್ ಹೆಸರಿನವನು ಏನೇನು ಆದ, ಮುಂಬೈಗೆ ಹೋಗಿ ಯಾವ ಭೂಗತ ಪಾತಕಿ ಲೋಕದಲ್ಲಿ ಹೋದ, ಎಂಥ ಸ್ಮಗ್ಲರ್ ಆದ, ದೇಶ ವಿದೇಶಗಳಲ್ಲಿಯೂ ಸಹಿತ ಖ್ಯಾತಿ ಹೊಂದಿ ದಾವೂದ್ ಇಬ್ರಾಹಿಂ ಜೊತೆ ನಂಟ ಕಟ್ಕೊಂಡು ಅವನ ಜೊತೆ ವಿಭಜನೆ ಮಾಡಿಕೊಂಡು ಯಾವ್ಯಾವ ಸಾಮ್ರಾಜ್ಯಗಳನ್ನ ಕಟ್ಟಿದ್ದಾನೆ. ಮುಂಬೈ ಭೂಗತ ಲೋಕದ ಪ್ರಮುಖ ಅಡ್ಡೆಯಲ್ಲಿ ತಾವು ಎಲ್ಲವನ್ನ ಹಾಜಿ ಮಸ್ತಾನ್ ಸ್ಟೋರಿ ನೋಡಿರ್ಬೋದು. ಈಗ ನಾನು ಬರ್ತೀನಿ ಆ ಡೆಡ್ಲಿ ಸೋಮ ಅಲ್ಲಿ ಬಂದು ಒಂದು ಉನ್ನತ ಶಿಕ್ಷಣಕ್ಕಾಗಿ ಒಂದು ಕೊಠಡಿಯನ್ನ ಬಾಡಿಗೆ ಪಡ್ಕೊಂಡು ಇರ್ತಾನೆ ಶಿಕ್ಷಣ ಕಲೀಲಿಕ್ಕೆ. ಆದರೆ ಅವನಿಗೆ ಶಿಕ್ಷಣ ಕಲಿಯುವ ಇಷ್ಟ 10% ಇತ್ತು, 90% ಯಾವಾಗಲೂ ಮಚ್ಚು ಲಾಂಗು ಕತ್ತಿಗಳನ್ನು ನೋಡ್ತಾ ಇದ್ದ ಅವನಿಗೆ ಅದು ಲೋಕರೂಢಿನೇ ಆಗಿಬಿಟ್ಟಿತ್ತು. ನಾನು ಒಂದು ರೌಡಿ ಆಗಬೇಕು ಅಂತ ಆ ಪರಿಪಾಯ ಇಟ್ಕೊಂಡು ಅದೇ ಒಂದು ಗ್ಯಾಂಗ್ ಮಾಡ್ತಾನೆ. ಆ ಗ್ಯಾಂಗ್ದಲ್ಲಿ ವಸಂತ್ ವಿಠಲ್ ಅನ್ನೋರು ಎಲ್ಲ ಆ ಗ್ಯಾಂಗ್ದಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಆ ಗ್ಯಾಂಗ್ ಸೇರ್ಕೊಂಡು 4 ಜನರ ತಂಡ. ಇವರು ಮೊಟ್ಟ ಮೊದಲನೆಯದಾಗಿ ಒಂದು ಅಲ್ಲಿಯ ನಾಗ ಅಂತ ಒಬ್ಬ ದೊಡ್ಡ ರೌಡಿ ಇರ್ತಾನೆ. ಆ ನಾಗ ಅನ್ನೋ ರೌಡಿನ ಕೆನಕ್ ಬಿಡ್ತಾರೆ ಇವರು. ಕೆನಕ್ ಬಿಟ್ಟ ತಕ್ಷಣ ನಾಗ ಅಲ್ಲಿ ಸಾಮ್ರಾಜ್ಯ ಆಟ ಆಡೋವನು. ಕಾಟನ್ ಪೇಟ್ ದರ್ಗಾದ ಆಸ್ಪಾಸು ಎಲ್ಲ ಕಾಟನ್ ಪೇಟ್ ದರ್ಗಾದಲ್ಲಿ ಅವನೇ ಆಧಿಪತ್ಯ. ಆ ದರ್ಗಾ ಸುತ್ತಮುತ್ತ ಇರುವಂಥ ಎಲ್ಲ ಪ್ರದೇಶದಲ್ಲಿ ರೌಡಿಗಳ ಅಡ್ಡೆಯ ಪ್ರಮುಖ ಅಡುಗುತಾಣ ಅದು. ಆ ತಾಣದ ಮುಂದೆ ಆ ನಾಗನ ಕೆಣಕ್ತಾರೆ. ಆ ನಾಗನ ಕೆಣಕಿದ ತಕ್ಷಣ ನಾಗನ ಬಲಗೈ ಭಂಟ ಇರ್ತಾನೆ ವಸಂತ್ ಅಂತ. ಆ ವಸಂತ್ ಇವರನ್ನ ಬಂದು ನಮ್ಮ ನಾಗನ್ ಕೆಣಕಿದಾರ, ನಿಮ್ಮನ್ನು ಬಿಡಲ್ಲ ಅಂತ ಹೇಳಿಕ್ ಬಂದಾಗ ತಕ್ಷಣ ಈ ಡೆಡ್ಲಿ ಸೋಮನ 4 ಜನ ಕೂಡ್ಕೊಂಡು ಅವನನ್ನು ರಕ್ತದ ಓಕಳಿಯಂತೆ ಅಟ್ಟಾಡಿಸ್ಕೊಂಡು ಪೀಸ್ ಮಾಡ್ತಾರೆ ಕಾಟನ್ ಪೇಟದಲ್ಲಿ. ವೀಕ್ಷಕರೇ, ಆ ಕಾಟನ್ ಪೇಟದಲ್ಲಿ ಭಯಭೀತ ವಾತಾವರಣ ನಿರ್ಮಾಣ ಮಾಡ್ತಾರೆ. ಆ ಬಂದು ಫಸ್ಟ್ ವಿಕೆಟ್ ಡೆಡ್ಲಿ ಸೋಮ ಅದನ್ನ ಮೊದಲನೆಯ ವಿಕೆಟ್ ಅಂತ ಆಹುತಿ ತೆಗೆದುಕೊಳ್ತಾನೆ. ಇದರಿಂದ ನಾಗ ಭಯಭೀತ ಆಗ್ತಾನೆ. ನನ್ನ ಬಲಗೈ ಭಂಟನನ್ನೇ ನೆತ್ತರ ಹರಿಸಿ ಬಿಟ್ರಲ್ಲ ಇವರೆಂತ ರೌಡಿಗಳು ಅಂತ ನಾಗನ್ ಜೊತೆ ಅವ್ರದ್ದು ಕಾಳಗ ಆಗತ್ತೆ. ಆ ಕಾಳಗ ಆಗ್ತಾ ಅನೇಕ ಕೊಲೆ ಸುಲಿಗೆ ರೌಡಿಸಮ್ ಮಾಡ್ತಾ ಡೆಡ್ಲಿ ಸೋಮ ಪೊಲೀಸರಿಗೆ ಸಿಂಹಸಪ್ಪನಾಗ್ತಾನೆ. ಪೊಲೀಸರು ಅನೇಕ ಬಾರಿ ಅವನನ್ನು ಜೈಲಿಗೆ ಇಟ್ಟಿದ್ದರೂ ಸಹಿತ ಮತ್ತೆ ಹೊರಗೆ ಬಂದು ಅದನ್ನೇ ಮಾಡ್ತಾನೆ. ಕೊನೆಗೆ ಅವನಿಗೆ ಒಂದು ಪ್ರಮುಖ ದಾರಿ ತೋರಿಸ್ತಾರೆ. ಅವನಿಗೆ ಒಂದು ಎನ್ಕೌಂಟರ್ ಮಾಡಿ ಜೈಲಿಗೆ ಅಟ್ಟಾಡಿಸ್ಕೊಂಡು ಜೀವನ ಪರ್ಯಂತ ಜೈಲುವಾಸ ಮಾಡ್ತಾರೆ. ಇದು ಒಂದು ಇತಿಹಾಸ ವೀಕ್ಷಕರೇ. ಈಗ 2ನೇ ಸ್ಟೋರಿಗೆ ಬರ್ತೀನಿ ನೋಡಿ. ಈಗ ಅಲ್ಲಿ ಮತ್ತೊಬ್ಬ ಸಾಮ್ರಾಜ್ಯ ಆಳ್ತಿದ್ದ. ಈ ಸಾಮ್ರಾಜ್ಯ ಎಂಥದ್ದು, ಇವನು ಕೊಲೆ ದರೋಡೆಗಿಂತಲೂ ಇವನೊಬ್ಬ ವಿಕೃತ ಕಾಮಿ. ಎಲ್ಲಿ ಹಾಸ್ಟೆಲ್ ಇದೆ, ಎಲ್ಲಿ ಹೆಣ್ಣು ಮಕ್ಕಳ ವಸತಿ ಗೃಹ ಇದೆ, ಎಲ್ಲಿ PGಗಳಿದ್ದಾವೆ ಅಲ್ಲಿ ಇವನ ಸಾಮ್ರಾಜ್ಯ. ತಕ್ಷಣ ಒಂದು ಮಚ್ಚು ತೆಗೆದುಕೊಂಡು ಹೋಗೋದು, ನುಗ್ಗೋದು. ಒಳಗಡೆ ನುಗ್ಗಿದ ತಕ್ಷಣ ಆ ಎಲ್ಲ ಹೆಣ್ಣು ಮಕ್ಕಳನ್ನು ಭಯಭೀತರನ್ನಾಗಿ ಮಾಡಿ ಅವರನ್ನು ಅತ್ಯಾಚಾರ ಮಾಡುವುದು. ಅತ್ಯಾಚಾರ ಮಾಡಿದ ತಕ್ಷಣ ಕೊಲೆ ಸಹಿತ ಮಾಡ್ತಿದ್ದ. ಕೊಲೆ ಮಾಡಿದ ನಂತರ ಶವದ ಜೊತೆ ಸಂಭೋಗ ಮಾಡುವಂಥ ಇಂಥ ವಿಕೃತ ಕಾಮಿಗಳು ಸಹಿತ ಈ ಜಗತ್ತಿನಲ್ಲಿ ಇದ್ದಾರೆ. ಅಂದರೆ ದೇವರು ಎಂತಿಂಥ ಜನರನ್ನು ಸೃಷ್ಟಿ ಮಾಡಿದ್ದಾನೆ. ನಮಗೆ ಅದ್ಭುತ ಅನ್ಸುತ್ತಲ್ಲ ವೀಕ್ಷಕರೇ. ಜನ ಎಂತಿಂಥ ಉನ್ನತ ಹುದ್ದೆಗೆ ಹೋಗ್ತಾರೆ. ಆದರೆ ಈ ವಿಕೃತ ಕಾಮಿಗಳು ಅವನನ್ನು ಮನೆ ರೇಡ್ ಮಾಡ್ತಾರೆ ಪೊಲೀಸರು, ವಿಕೃತ ಕಾಮಿಯನ್ನು ಅರೆಸ್ಟ್ ಮಾಡಲಿಕ್ಕೆ. ಆದರೆ ಅರೆಸ್ಟ್ ಮಾಡೋಕ್ಕಿಂತ ಮುಂಚಿತ ಆ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಪೊಲೀಸರಿಗೆ ಹೇಳ್ತಾನೆ, ನನ್ನ ಮೇಲೆ ಏನಾದರೂ ದೂರಿದೆಯಾ, ಯಾವ ಆಧಾರದ ಮೇಲೆ ನನ್ನನ್ನು ಅರೆಸ್ಟ್ ಮಾಡ್ತೀರಾ? ನೋಡಿ ಎಷ್ಟೊಂದು ಸೊಕ್ಕಿನ ಮಾತುಗಳು, ಎಷ್ಟೊಂದು ಅವನಿಗೆ ಧೈರ್ಯ. ಆವಾಗ ಪೊಲೀಸರು ಎಷ್ಟೋ ಹುಡುಕಾಡಿದರೂ ಸಹಿತ ಒಂದು ಅವನ ಮೇಲೆ ರೇಪ್ ಕೇಸ್ ಮತ್ತು ಅತ್ಯಾಚಾರ ಕೊಲೆ ಪ್ರಕರಣಗಳು ದಾಖಲಾಗೋದಿಲ್ಲ. ಆವಾಗ ಒಂದು ಧೈರ್ಯವಂತ ಮಹಿಳೆ ತಕ್ಷಣ ಬಂದು ಅವನ ವಿರುದ್ಧ ಒಂದು ನೇರವಾಗಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡ್ತಾಳೆ. ಆ ದೂರು ದಾಖಲು ಮಾಡಿದ ತಕ್ಷಣ ಪೊಲೀಸರು ಎಚ್ಚೆತ್ಕೊಂಡು ಆ ದೂರಿನ ದಾಖಲಿನ ಆಧಾರದ ಪ್ರಕಾರ ಅವನ ಮನೆ ಹೋಗಿ ರೇಡ್ ಮಾಡ್ತಾರೆ. ಆ ಮನೆಗೆ ಹೋದ ತಕ್ಷಣ ಅಲ್ಲಿ ಏನು ಸಿಗುತ್ತೆ ಗೊತ್ತಾ? ನಿಮಗೆ ವಿಸ್ಮಯ ಆಗ್ಬೋದು, ನಿಗೂಢ ಆಗ್ಬೋದು. ಏನು ಸಿಗುತ್ತೆ ಅಲ್ಲಿ? ಆಭರಣ, ಬಂಗಾರ, ವಸ್ತು, ಲಾಂಗು, ಮಚ್ಚುಗಳಂಕಿತ್ತಲ್ಲ ಏನೂ ಸಿಗೋಲ್ಲ. ಒಂದು 3 ಮಚ್ಚುಗಳು ಸಿಗ್ತವೆ. ಅಲ್ಲಿ ಮನೆ ತುಂಬ ಎಲ್ಲ ಸ್ತ್ರೀಯರ ಒಳ ಉಡುಪುಗಳು ಸಿಗ್ತವೆ ವೀಕ್ಷಕರೇ. ಆ ಒಳ ಉಡುಪುಗಳನ್ನ ತೊಟ್ಟು ಅವನು ತೃಪ್ತಿ ಪಡ್ತಿದ್ದ. ಇಂಥ ಒಂದು ವಿಕೃತ ಕಾಮಿ ಆತ. ಪೊಲೀಸರು ಬೆರಗಾಗ್ತಾರೆ, ಇವನೆಂತಪ್ಪ ಇವನೇನಾದರೂ ರೌಡಿಸಮ್ ಮಾಡಿ ಏನೋ ಹಣ, ಆಭರಣ, ಅಪಾರವಾದ ಹಣ ಏನಾದರೂ ಬಚ್ಚಿಟ್ಟಿರ್ಬೋದು ಅಂತ ಮೂಲೆ ತಡ್ಕಾಡಿ ಅವನ ಬ್ಯಾಗ್ಗಳನ್ನೆಲ್ಲ ಚೆಕ್ ಮಾಡಿದಾಗ ಅಲ್ಲಿ ಸಿಗೋದೇ ಎಲ್ಲ ವಿಕೃತ ಕಾಮಿ, ಅವನೊಬ್ಬ ಮಾನಸಿಕ ರೋಗಿ ಇದ್ದ ಅಂತ ಒಂದು ಒಳ ಉಡುಪುಗಳು, ಸ್ತ್ರೀಯರ ಒಳ ಉಡುಪುಗಳನ್ನು ಕದಿಯೋದು, PGಗಳಲ್ಲಿ ಹೋಗಿ ಅವರ ಒಳ ಉಡುಪುಗಳನ್ನು ಕದಿಯೋದು. ಇಂಥ ಒಂದು ವಿಕೃತ ಕಾಮಿ ಅವನನ್ನು ನೋಡಿ ಬೆರಗಾಗ್ತಾರೆ ಪೊಲೀಸರು.
ಪದೇ ಪದೇ ನೋಡಿದರೆ ಎಲ್ಲಿ ಹೋದಲ್ಲಿಯೂ ಹಾಸ್ಟೆಲ್ದಲ್ಲಿ ಒಳ ಉಡುಪುಗಳನ್ನ ಕದಿಯೋದು, ಅಲ್ಲಿ ಹೋಗಿ ಮಚ್ಚು ತೋರಿಸೋದು, ಅತ್ಯಾಚಾರ ಮಾಡೋದು, ಕೊಲೆ ಸುಲಿಗೆಗಳನ್ನ ಮಾಡೋದು. 30 ಪ್ರಕರಣಗಳ ಅವನ ಮೇಲೆ ದಾಖಲಾದರೂ ಸಹಿತ ಅವನು ಎಸ್ಕೇಪ್ ಆಗ್ತಾನೇ ಇದ್ದ, ಬಚಾವ್ ಆಗ್ತಾ ಇದ್ದ ಪೊಲೀಸರಿಂದ. ಪದೇ ಪದೇ ಅವನನ್ನು ಹುಡುಕಾಡಿದರೂ ಸಹಿತ ಸಿಗ್ತಾ ಇದ್ದಿರಲಿಲ್ಲ. ಆದರೆ ಒಂದು ಸಾರಿ ಇನ್ನು ಕೊನೆಯದಾಗಿ ಇನ್ನೇನು ಮಾಡಬೇಕು ಅನ್ನುತ್ತಾ ಅಲ್ಲಿ ಇನ್ಸ್ಪೆಕ್ಟರ್ಗಳಿಬ್ಬರು ಇರ್ತಾರೆ, ಚಾಣಾಕ್ಷ ಇನ್ಸ್ಪೆಕ್ಟರ್ಗಳು ಇಬ್ಬರು, ಒಬ್ಬರು ಮಂಜುನಾಥ್ ಅಂತ, ಒಬ್ಬರು ಸಾದಿಕ್ ಪಾಷಾ ಅಂತ. ಈ ಇಬ್ಬರು ಇನ್ಸ್ಪೆಕ್ಟರ್ಗಳು ಏನು ಮಾಡ್ತಾರೆ, ಇದು ಏನಾದರೂ ಮಾಡಿ ಇವನನ್ನು ಬಲೆ ಹಾಕಲೇಬೇಕು, ಈ ವ್ಯೂಹ ರಚನೆ ಮಾಡಿದ್ರೆ ಇದು ಇವನ ಸರ್ವನಾಶ ಆಗುತ್ತೆ, ಇವನ ಸಾಮ್ರಾಜ್ಯ ಇಲ್ಲದಿದ್ದರೆ ಇನ್ನೂ ಇವನು ಬಹಳಷ್ಟು ಜನರನ್ನು ಭಯಭೀತರನ್ನಾಗಿ ಮಾಡಿ ಬೆಂಗಳೂರು ಲೋಕವನ್ನೇ ಅಲಗಾಡಿಸ್ತಾನೆ, ಇದೊಂದು ನಮಗೆ ತಲೆನೋವಾಗಿದೆ ಅಂತ ಪರಿಣಮಿಸಿದಾಗ ಅವನಿಗೆ ಏನು ಮಾಡ್ತಾರೆ, ತಮ್ಮ ಸ್ವಂಟದಲ್ಲಿ ಇದ್ದಂಥ ಗನ್ನನ್ನು ತೆಗೆದು ಅವನಿಗೆ ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ ತಕ್ಷಣ ಕೆಳಗೆ ಒದ್ದಾಡ್ತಾ ಇರುವಾಗ ಅವನು ತೆಗೆದುಕೊಂಡು ಹೋಗಿ ಅವನು ಜೈಲಿಗೆ ಆಡ್ತಾರೆ. ಅವನ ಮೇಲೆ ಪ್ರಕರಣ ದಾಖಲಾಗುತ್ತೆ, ಕೋರ್ಟಿಗೆ ಹೋಗುತ್ತೆ, ಹೈಕೋರ್ಟಿಗೆ ಹೋಗುತ್ತೆ, ಅಲ್ಲಿ ಗಲ್ಲು ಶಿಕ್ಷೆ ಆಗುತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ, ಅಲ್ಲಿಯೂ ಗಲ್ಲು ಶಿಕ್ಷೆ ಆಗುತ್ತೆ. ಇಂಥ ಎಲ್ಲ ಗಲ್ಲ ಶಿಕ್ಷೆ ಆದರೂ ಸಹಿತ ಪೊಲೀಸ್ ಠಾಣೆಯ ಒಳಪಟ್ಟು ಮತ್ತೆ ಜೈಲಿಗೆ ಸೇರಿದ ಮೇಲೆ ಆ ಜೈಲಿನಲ್ಲಿ ಅವನು ಕ್ರೈಮ್ ಸ್ಟೋರಿ ಮತ್ತು ಕ್ರೈಮ್ ಪುಸ್ತಕಗಳನ್ನು ತರಿಸಿ ಓದುತ್ತಿದ್ದ. ಅಂದರೆ ನೋಡಿ, ನನಗೆ ಗಲ್ಲು ಶಿಕ್ಷೆ ಆಗಿದೆ, ಗಲ್ಲು ಶಿಕ್ಷೆ ಆದಮೇಲೆ ನಾನು ಸಾಯ್ತೀನಿ ಅನ್ನೋದು ಅವನಿಗೆ ಯಾವುದು ಭಯ ವಾತಾವರಣ ಇಲ್ಲ. ಅವನು ಮತ್ತೆ ನಾನು ಹೊರಗೆ ಬರ್ತೀನಿ ಅನ್ನೋದೊಂದು ಆಸೆ ಅವನಿಗೆ. ಆ ಕ್ರೈಮ್ ಸ್ಟೋರಿ ಮತ್ತು ಕ್ರೈಮ್ ಪುಸ್ತಕಗಳನ್ನ ತೆಗೆದುಕೊಂಡು ಯಾವ ರೀತಿ ಕೊಲೆ ಮಾಡಬೇಕು, ಯಾವ್ಯಾವ ರೀತಿ ವಿಧಿವಿಧಾನಗಳಿಂದ ಕೊಲೆಗಳನ್ನು ಮಾಡಬೇಕು, ಇವೆಲ್ಲವನ್ನ ಅಧ್ಯಯನ ಮಾಡ್ತಾ ಇದ್ದ. ಅಂಥ ಕಾಲದಲ್ಲಿ ಇವನ ಕೋರ್ಟಿಗೆ ಹಾಜರುಪಡಿಸುವಾಗ ಸಾವಿರಾರು ಜನ ಬರ್ತಿದ್ರು ಇವನು ಹ್ಯಾಂಡ್ಶೇಕ್ ಮಾಡಲಿಕ್ಕೆ. ನೋಡಿ ನಮ್ಮ ಅಭಿಮಾನಿಗಳು ಹೇಗಿದ್ದಾರೆ, ಒಂದು ಚಲನಚಿತ್ರ ನಟ ಬಂದರೆ ಹ್ಯಾಂಡ್ಶೇಕ್ ಮಾಡ್ತಾರೆ, ಒಂದು ಹಾಲಿವುಡ್ ಬಾಲಿವುಡ್ ಜನ ಬಂದರೆ ಒಂದು ಹ್ಯಾಂಡ್ಶೇಕ್ ಮಾಡ್ತಾರೆ, ಒಬ್ಬ ಪ್ರತಿಭಾವಂತ ಒಂದು ಒಳ್ಳೆಯ ರಾಜಕಾರಣಿ ಮಂತ್ರಿ ಗವರ್ನರ್ ಇಂಥವರೆಲ್ಲ ಉನ್ನತ ಸ್ಥಾನದಲ್ಲಿ ಇರೋದವ್ರು ಬಂದರೆ ಅವರು ಹೋಗಿ ಹ್ಯಾಂಡ್ಶೇಕ್ ಮಾಡ್ತಾರೆ. ಆದರೆ ಈ ವಿಕೃತ ಕಾಮಿ ಇವನು ಒಬ್ಬ ಬಲಾತ್ಕಾರಿ, ಅವನಿಗೆ ಹೋಗಿ ಹ್ಯಾಂಡ್ಶೇಕ್ ಮಾಡುವಂಥ ಜನ ನಮ್ಮಲ್ಲಿ ಇಂಥ ಹುಚ್ಚ ಅಭಿಮಾನಿಗಳು ಇದ್ದಾರೆ. ಇಂಥ ಹುಚ್ಚ ಅಭಿಮಾನಿಗಳನ್ನೇ ಇವರು ಇಂಥ ದೊಡ್ಡ ಸಾಮ್ರಾಜ್ಯಗಳನ್ನ ಮಾಡಿ ಇವರು ಮಾಡುವುದೇ ಅನ್ಯಾಯ, ಅತ್ಯಾಚಾರ, ಕೊಲೆ, ಸುಲಿಗೆ, ದರೋಡೆ, ಇವರೆಲ್ಲ ಬಲಾತ್ಕಾರದಂಥ ಕೇಸ್ ಪ್ರಕರಣಗಳನ್ನು ಮಾಡ್ತಾ ಹೋಗಿ ಒಂದು ಅಲ್ಲೋಲ ಕಲ್ಲೋಲ ಮಾಡಿ ಬೆಂಗಳೂರು ಎಂಥ ಒಂದು ಸಿಟಿ, ಒಂದು ಗಾರ್ಡನ್ ಸಿಟಿ, ಆ ಸಾಮ್ರಾಜ್ಯ ಲೋಕವನ್ನು ಕೊನೆಗಾಣಿಸಲಿಕ್ಕೆ ಪೊಲೀಸರು ಹರಸಾಹಸ ಪಟ್ಟು ಈಗ ಅಲ್ಲಿ ಕೊಲೆ ಸುಲಿಗೆ ನಡೆಯಲಾರದಂಥ ಇವತ್ತು ಈ ಭೂಗತ ಲೋಕಿಗಳ ಸಾಮ್ರಾಜ್ಯವನ್ನೇ ಅಡಗಿಸಿದಂಥ ಅನೇಕ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ತಯಾರಾಗಿ ನಿಂತ ಮೇಲೆ ಈ ಎಲ್ಲ ಭೂಗತ ಲೋಕಿಗಳ ಸರ್ವನಾಶ ಆಗಿದೆ. ಯಾಕೆಂದರೆ ಜಯರಾಜ್ ಹೊರಗೆ ಬರ್ತಿದ್ದ ಅಂದರೆ, ಕೊತ್ವಾಲ್ ರಾಮಚಂದ್ರ ಹೊರಗೆ ಬರ್ತಿದ್ದ ಅಂದರೆ ಯಾವ ರೀತಿ ಜನ ಆಟಾಡ್ತಿದ್ರು ನೋಡು ತಡದಲ್ಲಿ ಸಿಗ್ನಲ್ ಸಹಿತ ಅವನು ನೋಡಿ ಹೆದರಿ ಸಿಗ್ನಲ್ ಬೀಳ್ತಿತ್ತು ಅವನು ದಾರಿ ದಾಟುವಾಗ ಅವನ ಕಾರ್ಗಳಿಗೆ. ಇಂಥ ಎಸ್ಕಾರ್ಟ್ದಿಂದ ಗುಂಡಾಗಳನ್ನು ನೇಮಿಸ್ಕೊಂಡು ಅವರು ತಮ್ಮದೇ ಆದಂಥ ಒಂದು ಸಂರಕ್ಷಣೆ ಮಾಡ್ಕೋತಿದ್ರು. ಮುತ್ತಪ್ಪ ರೈನ್ ಜೊತೆ 72 ಜನ ಸಂರಕ್ಷಣೆದಾರರಿದ್ದರು. ಇವೆಲ್ಲವನ್ನ ಅವರು ಯಾವ ರೀತಿ ಮಾಡ್ತಿದ್ರು, ತಮಗೂ ಒಂದು ಜೀವದ ಭಯ ಇರ್ತಿತ್ತು. ಇಂಥ ಒಂದು ವಿಕೃತಕಾಮಿ ಉಮೇಶ್ ರೆಡ್ಡಿ ಮತ್ತು ಇಂಥ ಡೆಡ್ಲಿ ಸೋಮ್, ಇವೆಲ್ಲ ಭೂಗತ ಲೋಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಅವ್ರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು, ಅವ್ರ ಬಗ್ಗೆ ಕೇಳಬೇಕು. ಇಂಥವೆಲ್ಲ ಜನ ಏನೇನು ಮಾಡ್ತಾ ಇದ್ದಾರೆ ಇವರಿಗೆ ರಾಜಕೀಯ ಆಶ್ರಯನೂ ಸಹಿತ ಇರುತ್ತೆ. ಯಾಕೆಂದರೆ ಜೀವರಾಜ್ ಅಳ್ವಾ ಕರ್ನಾಟಕ ಸರ್ಕಾರದಲ್ಲಿ, ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ ಕೀಬೋರ್ಡ್ ಅಂದರೆ ರಿಮೋಟ್ ಕಂಟ್ರೋಲ್ ಅಂದರೆ ಜೀವರಾಜ್ ಅಳ್ವಾ. ವೀಕ್ಷಕರೇ, ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಿದ್ದರು. ಆ ಸಚಿವರಿದ್ದಾಗಲೇ ಸಹಿತ ಅವರು ಭೂಗತ ಪಾತಕಿ ಲೋಕಗಳ ಜೊತೆ ಸಂಪರ್ಕ ಅವ್ರದ್ದು. ಅವ್ರ ಮನೆಗೆ ಜಯರಾಜ್ ಬರ್ತಿದ್ದ, ಕೊತ್ವಾಲ್ ರಾಮಚಂದ್ರ ಬರ್ತಿದ್ದ. ಇವರೆಲ್ಲರೂ ಕೂಡಿ ಈ ಗುಂಡಾಗಳನ್ನು ತಯಾರು ಮಾಡಿದಾಗ ಇವರು ವೋಟಿಂಗ್ ಮಾಡುವಗೋಸ್ಕರ ಜನರನ್ನು ಭಯಗೊಳಿಸಿ ಅವರು ರಾಜಕೀಯದಲ್ಲಿ ಒಂದು ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ತಿದ್ದರು. ಇಂಥ ಒಂದು ಕಾಟನ್ ಪೇಟೆ ಒಂದು ದೊಡ್ಡ ಭಯಾನಕ ದೃಶ್ಯ ಇವತ್ತು ಕಾಟನ್ ಪೇಟೆಯಲ್ಲಿ ನೋಡ್ಬೋದು ನೀವು. ಅದು ಎಷ್ಟೊಂದು ಈಗ ಚೆನ್ನಾಗಿ ಕಾಣ್ತಾ ಇದೆ. ಅಲ್ಲಿ ದರ್ಗಾಕ್ಕೆ ಎಷ್ಟೊಂದು ಜನ ಪ್ರೇಯರ್ ಮಾಡಲಿಕ್ಕೆ ಬರ್ತಾರೆ. ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂಕೇತ ಆಗಿದೆ, ಎಲ್ಲ ಧರ್ಮದವರು ಬರ್ತಾರೆ. ಅಲ್ಲಿ ಅನೇಕ ರೀತಿಯ ಹೋಲ್ಸೇಲ್ ಮಾರ್ಕೆಟ್ಗಳಿವೆ. ಈಗೂ ಅಲ್ಲಿ ಗೌಶ್ಯಾಸರಾಯ್ ಅಂತ ಒಂದು ವಸತಿಗೃಹ ಇದೆ. ಆ ವಸತಿ ಗೃಹದಲ್ಲಿ ನಾವು ಕನಿಷ್ಠ 100 ಬಾರಿ ಆ ವಸತಿ ಗೃಹದಲ್ಲಿ ನಾವು ವಾಸ ಮಾಡ್ತಿದ್ದೀವಿ. ಆ ವಸತಿ ಗೃಹದ ಪಕ್ಕದಲ್ಲೇ ಒಂದು 10 ಫೀಟದಲ್ಲಿ ಅಲ್ಲಿ ಇರುವಂಥ ಹಜರತ್ ಒಬ್ಬ ಮಸ್ತಾನ್ ತವಕ್ಕಲ್ ವಲಿ ಶಾ ದರ್ಗಾ ಇದೆ. ವೀಕ್ಷಕರೇ, ಇವೆಲ್ಲವನ್ನ ಸ್ಟೋರಿ ನಾವು ಯಾಕೆ ಹೇಳಬೇಕು ಹಿಂದಿನ ಪೀಳಿಗೆಗೆ ಅಂದರೆ, ಹಿಂದಿನ ಇತಿಹಾಸ ಮತ್ತು ಸಾಮ್ರಾಜ್ಯಗಳ ಬಗ್ಗೆ ಹೇಗೆ ನಾವು ಅನೇಕ ಇತಿಹಾಸ ಸಾಮ್ರಾಜ್ಯಗಳ ಬಗ್ಗೆ ಹೇಳ್ತಾ ಬಂದಿದ್ದೀವಿ. ಈ ರೌಡಿ ಲೋಕ ಯಾವ ರೀತಿ ತನ್ನ ಕೊನೆಗಾಣಿಸಲಿಕ್ಕೆ ಇವ್ರಿಗೆ ಯಾರು ವಿವಾಹ ಆಗೋದಿಲ್ಲ, ಇವ್ರು ಯಾರಿಗೂ ಮಕ್ಕಳು ಸಹಿತ ಆಗೋಲ್ಲ. ಇವರು ತಪ್ಪು ದೃಷ್ಟಿಯಿಂದ ಎಲ್ಲೆಲ್ಲೋ ತಪ್ಪಿಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇವ್ರಿಗೆ ಗೊತ್ತಿರುತ್ತೆ ನಾನು ಒಂದಿನ ಇದೇ ಮಚ್ಚಿನಿಂದ ನಾನು ಸಾಯ್ತೀನಿ, ಇದೇ ನನ್ನ ಮಚ್ಚೆ ನನಗೆ ಕೊಲೆ ಮಾಡುತ್ತೆ, ಈ ಮಚ್ಚೆ ನಾನು ಎಷ್ಟು
ಒಂದಷ್ಟು ಜನರ ನೆತ್ತರ ಹರಿಸಿದ್ದೀನಿ, ಆ ಮಚ್ಚೆ ನನ್ನ ನೆತ್ತರ ಹರಿಸುತ್ತದೆ ಅನ್ನೋದು ಅವರಿಗೆ ಮನಗಾಣುತ್ತೆ, ಅವರಿಗೆ ಮನವರಿಕೆನೂ ಇರುತ್ತೆ. ಆದರೂ ಸಹಿತ ಒಂದು ಸಾರಿ ಪಾತಕ ಲೋಕದಲ್ಲಿ ಒಳಗೆ ಹೋಗಿಬಿಟ್ರೆ ಅವನು ಹೊರಗೆ ಬರಲಾರ್ದಂಥ ಪರಿಸ್ಥಿತಿ. ಅವನು ಪರಿವರ್ತನೆ ಆಗಿ ಯಾವುದೇ ಒಂದು ಉದ್ಯೋಗ ಮಾಡ್ತಾನೆ ಅಂದರೂ ಸಹಿತ ಆ ಹಳೆಯ ವೈಷಮ್ಯದ ಜನ ಅವನನ್ನು ಮುಗಿಸಿಯೇ ತೀರ್ತಾರೆ. ಇಲ್ಲದಿದ್ದರೆ ಯಾವುದೇ ಒಂದು ಭೀಕರ ಕಾಯಿಲೆಯಿಂದ ಅವನು ತತ್ತರಿಸಿ ಈ ಭೂಗತ ಲೋಕಕ್ಕೆ ವಿರಾಮ ಹೇಳಬೇಕಾಗುತ್ತೆ. ವೀಕ್ಷಕರೇ, ಇದು ಒಂದು ಇವತ್ತಿನ ಉಮೇಶ್ ರೆಡ್ಡಿ ಸ್ಟೋರಿ ಮತ್ತು ಡೆಡ್ಲಿ ಸೋಮನ ಸ್ಟೋರಿ. ವೀಕ್ಷಕರೇ, ಇದನ್ನೆಲ್ಲ ವೀಕ್ಷಿಸಿ, ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ, ನಂಬರ್ 1 ಚಾನಲ್ ಫಾಲೋ ಮಾಡಿ. ಅದನ್ನೆಲ್ಲ ಕೆಲವು ಅವರ ಭಾವಚಿತ್ರ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ, ಅದನ್ನು ವೀಕ್ಷಿಸಿ. ಮತ್ತೆ ಈ ನಿಮ್ಮ ಏನು ಅನಿಸಿಕೆ ಇದೆ, ಈ ಲೋಕದ ಸಾಮ್ರಾಜ್ಯ, ಈ ರೌಡಿಗಳ ಸಾಮ್ರಾಜ್ಯ ಇವತ್ತೆಲ್ಲ ಅದು ಕೊನೆಗಾಗಿದೆ. ಈಗೆಲ್ಲ ಹೊಸ ಹೊಸ ವಿಧಿವಿಧಾನ ಬಂದ ತಕ್ಷಣ, ಅನೇಕ ತಂತ್ರಜ್ಞಾನಿಕ CC ಕ್ಯಾಮ್ರಾಗಳು ಬಂದ ತಕ್ಷಣ ಈಗ ಯಾರೂ ಅಪರಾಧ ಮಾಡುವಂಥ ಚಟುವಟಿಕೆಗಳಲ್ಲಿ ಭಾಗವಹಿಸೋದಿಲ್ಲ. ಅದಕ್ಕೆ ವಿರಾಮ ಆಗಿದೆ. ಆವಾಗ ಭಯ ಬೀಳ್ತಿದ್ರು ಜನ, ಈಗ ಭಯ ಬೀಳೋದಿಲ್ಲ, ನೇರವಾಗಿ ಎದುರಾಡ್ತಾರೆ. ಹೋಗಿ ಎದುರಿಸುವಂಥ ಶಕ್ತಿ ಆ ಪರಮಾತ್ಮ ಕೊಟ್ಟಿದ್ದಾನೆ. ಇದೇ ಇವತ್ತಿನ ಕಂಪ್ಲೀಟ್ ಸ್ಟೋರಿ. ವೀಕ್ಷಕರೇ, ನೀವು ನಂಬರ್ 1 ಚಾನಲ್ ಯಾವಾಗಲೂ ಇಂಥ ಸಾಮ್ರಾಜ್ಯಕ್ಕೆ ತಪ್ಪದೆ ನೋಡಿ. ಮತ್ತೆ ಬರ್ತೇನೆ ವೀಕ್ಷಕರೇ, ನಮಸ್ಕಾರ.